ಒಗ್ಗರಣೆ ಕೂಡ ಹೋಗ. ಕುಲಾಗ್ರಣಿ. ಹೇಳು ಹೇಳು ಹೇಳು. ನನಗೆ ಹೇಳು ಹೇಳಲಿಕ್ಕೆ ಜನ ನೀನ್ ಯಾರ? ಹಾಗೆ ಹೇಳುದಲ್ಲ ಒಡೆಯ. ಸಂತೋಷದ ಲೋರಿಯಲ್ಲಿ ಹೇಳು. ಹತ್ಕೊಂಡು ಹೋಗು. ಎಂತದ್ದ? ಸಂತೋಷದ ಲಹರಿಯಲ್ಲಿ. ಹೌದು ಒಡೆಯ. ನಾನು ಅವಸರದಲ್ಲಿ ಓಡೋಡಿ ಬರ್ಲಿ. ಅವಸರದಲ್ಲ, ಓಡೋಡಿ ಬರ್ಲಿಕ್ಕೂ ಕಾರಣ ಉಂಟು. ಏನು ಕಾರಣ? ನಾನು ನಿಮ್ಮಪ್ಪ. ನೀ ನನ್ನ ಅಪ್ಪನ ಅಲ್ಲ, ನಿಮ್ಮ ಅಪ್ಪನೇ ಅಂತ ಹೆಬ್ಬಾವು. ನಾ ಅಪ್ಪಣಕ್ಕೂ ಹೆಬ್ಬ ಹಿಡಿಲಿಕ್ಕ? ಅಲ್ಲ, ಹೆಬ್ಬ ಹೆಬ್ಬಾಗಿಲ್ಲಲ್ಲಿ ಇರುವಾಗ ಇವತ್ತು ಆಸ್ತಿನ ಆಸ್ತಿ. ನಿನ್ನ ಉದ್ಧಾರ ಮಾಡ್ಲಿಕ್ಕೆ ಈ ಜನರಲ್ಲಿ ಸಾಧ್ಯ ಇಲ್ಲ. ಎಷ್ಟು ಕೊಟ್ಟ ನಿನಗೆ? ಎಲ್ಲ ಕಳ್ಕೊಂಡ್ಯಾ. ಎಂತ ಮಾಡಿ ಕಳ್ಕೊಂಡ್ಯಾ? ಏನ್ ಮಾಡಿ ಕಳ್ಕೊಂಡೆ? ಎಷ್ಟು ಕೊಟ್ಟು ಸಾಯಿದೋ ನಿನಗೆ? ಆಸ್ತಿನಾಸ್ತಿ ಕರ್ಪೂರ. ಓ, ಹಸ್ತಿನಾವತಿ ಕರಿಪುರ. ಅಲ್ಲಿಯ ವಸ್ತ್ರಮಾನ ಕಾಲದ ಅಧಿಕಾರಿ. ಎಲ್ಲಿ ನನ್ನ ತಲೆ ತಿನ್ಲಿಕ್ಕೆ ಹುಟ್ಟಿದೀಯ ನೀನು? ಎಲ್ಲಿ? ಯಾವ ಕಾಲದ್ದು? ವಸ್ತ್ರಮಾನ ಕಾಲದ ವರ್ತಮಾನ ಕಾಲದಲ್ಲಿ ಅಧಿಕಾರಿ ಕಿರುಕುಳೇಶ್ವರ. ಅವ ಕುರುಕುಲೇಶ್ವರ, ನೀನು ಕಿರುಕುಳೇಶ್ವರ. ಸಾಮ್ರಾಣಿ ಸುಯೋಧನ. ಸಾಮ್ರಾಟ್ ಸುಯೋಧನನ ಹಸ್ತಿನಾವತಿ ಚರಕೆ ಬರ್ತಿ. ನೀನು ಅದು ಹಸ್ತಿನಾವತಿಯ ಚಕ್ರವರ್ತಿ. ಅವಿವತ್ತು ದಬ್ಬಣ ತಕ ಬಂದ. ಚಕ್ರವರ್ತಿ ದಬ್ಬಣ ಹಿಡ್ಕೊಂಡು ಬಂದ. ಎಲ್ಲ ಗೋಂಟಡಿಕೆ ತಗೊಂಡೇನು ಹೇಳಿದೆಲ್ಲ ಮತ್ತೆ. ಅದಲ್ಲ, ಇದಲ್ಲ ಮದುವೆ ದಬ್ಬಣ. ಓ, ದಿಬ್ಬಣ ಸಹಿತ ಬಂದ. ಅವನ ಹಿಂದಿನ ಆಕಸ್ಮಿಕ ಆಕಸ್ಮಿಕ ಮರಣವನ್ನ ಕಂಡು, ಆಕಸ್ಮಿಕ ಬರೋಣವನ್ನ ಕಂಡು ಸಫೇತ್ ಆಶ್ಚರ್ಯ. ಹಚ್ಕೊಂಡು ಬಾ ಹೋಗು. ಯಾವುದು? ಅದೇ ಇದು ಸಖೇದ ಆಶ್ಚರ್ಯ. ಹೌದು, ಇವತ್ತಿಲ್ಲಿ ಯಾಕೆ ಬಂದ ಅಂತ ಅರ್ಥ ಆಗ್ಲಿಲ್ಲ. ಎಷ್ಟೊಂದು ದೊಡ್ಡವರು. ಹೌದು, ಕೇಳಲಿಕ್ಕೆ ಆಗ್ತದೆ ಯಾಕೆ ಬಂದ? ಇಲ್ಲಪ್ಪ, ಸೌಜನ್ಯ. ಆವಾಗ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಇಷ್ಟೆಲ್ಲ ಜನರು ಸೇರ್ಕೊಂಡು ಇವತ್ತು ಇಲ್ಲಿಗೆ ನೀವು ಅಂದೆ. ಅದಡ್ಡಿಲ್ವಾ? ಬಾಯಿ ಬಿಡ್ಲಿಲ್ಲಲ್ಲ ಅಂತ ಕೇಳಿದ್ವಿ. ಆವಾಗ ಅವ ಹೇಳುತ್ತೆ ಏನಂತೆ, ಈ ದಿನ ಸೃಷ್ಟಿಯಲ್ಲಿ ಲಗ್ನವ ಸಾಧಿಸದಿರದಲ್ಲಿ ಲಗ್ನವ ಸಾಧಿಸದಿರದಲ್ಲಿ ಆದಿಯದಲ್ಲಿ ಸಂಸವದು ಇದಿರುವ ಐದುವುದೈ ತಡೆಯದೆ ತವತು ಗಡಿರು ಯಾವವನಿ ಬೇಡ ಅದು ನೀನೆಯದೆಲ್ಲಿ. ಅದು ಮೊನ್ನೆ ದಿವಸ ನೀವು ಹೋಗೋಗಿದ್ರಲ್ಲ, ಜೀವಂತಿದ್ದೇನಲ್ಲ, ಅಲ್ಲ ಇಲ್ಲಿಂದ ಹಸ್ತಿನಾವತಿಗೆ ಹೋಗಿದ್ರಲ್ಲ, ಅಲ್ಲಿ ಹೋಗಿ ನೀವು ಕೌರವೇಶ್ವರ ಇಬ್ರು ಮಾತಾಡಿಕೊಂಡ ಫಲಕಾರದಂತೆ ನಿನ್ನ ಸರಿ ಮಾಡ್ಲಿಕ್ಕೆ ನನ್ನ ಆಯುಷ್ಯ ಹೋಗ್ತದ. ಮಾತಾಡಿಕೊಂಡ ಫಲಕಾರದಂತೆ ಮಾತಾಡಿಕೊಂಡ ಪ್ರಕಾರದಂತೆ ನಿಮ್ಮ ಮಗಳನ್ನ ಶೆಟ್ಟಿ ಕೊಟ್ಟು ಮದುವೆ ಮಾಡ್ತೇನೆ ಹೇಳಿ. ನನಗೆ ಮತ್ತೆ ಬೇರೆ ಗತಿ ಇಲ್ಲ ಅಲ್ಲ, ನನ್ನ ಮಗಳು ಶೆಟ್ಟಿ ಕೊಟ್ಟು ಮದುವೆ ಮಾಡುದಲ್ಲ. ಶಕ್ತಿ ಮೂ ನೀ ಹೀಗೆ ಮಾತಾಡಿದ್ರೆ ಅದನ್ನೇ ಹಚ್ಕೊಂಡು ಸಾಯ್ಬೇಕು ನಾನು. ಯಾವುದು? ಷಷ್ಠಿ ಮುಹೂರ್ತಕ್ಕೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ರು. ನಿಮ್ಮ ಮಾತಿಗೆ ಕೊಟ್ಟಂತ ಆತ ಹೆಸರು ಬಂತವನಿಗೆ ಆದೀತು ಅಂತ ಹೇಳಿದ ಆತ. ಸಮಸ್ತ ದಿಬ್ಬಣ ಸಮೇತ. ದಿಬ್ಬಣದಲ್ಲಿ ಎಲ್ಲ ಸಮವಸ್ತ್ರವೇ, ಸಮಸ್ತ ದಿಬ್ಬಣ ಸಹಿತ. ಎಷ್ಟು ಜನ ಇದ್ದಾರೆ? ಒಬ್ಬಿಬ್ರು ಬರ್ಲಿಲ್ಲ. ಹೌದೇನು? ಲಕ್ಷೋಪ ಲಕ್ಷ ಒಂದು 450 500 ಆಗ್ತದೇನೋ. ಈ ಲಕ್ಷಕ್ಕೆ 400 500ಕ್ಕೆಲ್ಲ ಲಕ್ಷ ಆಗ್ತದ? ಅಲ್ಲ, ಲಕ್ಷದ ಮೇಲೆ. ಲಕ್ಷದ ಮೇಲೆ ಅಸಂಖ್ಯ ಸಂಖ್ಯೆ. ಎಷ್ಟ? ನಮ್ಗೆ ಅಸಂಖ್ಯ ಸಂಖ್ಯೆ. ಅಸಂಖ್ಯ ಸಂಖ್ಯೆ ಸಂಖ್ಯೆ ಇಲ್ಲ, ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಮುಂದ್ಗಡೆ ಲಕ್ಷೋಪಲಕ್ಷ ಜನ ಒಬ್ಬಿಬ್ರು ಒಂದೊಂದು ಯಾರೆಲ್ಲ ಬಂದಿದ್ದಾರೆ ಒಂದೊಂದು ಸಾಲಿನಲ್ಲಿ ನೋಡ್ಬೇಕು. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ. ಎಲ್ಲಿಂದ ಪ್ರಾರಂಭ ಆಯ್ತಾ ಆಚಾರ್ಯರು? ಇಲ್ಲಿಂದ ಶುರುವಾಯ್ತು. ಅಲ್ಲಿವರೆಗೂ ಆಚಾರ್ಯ ಒಂದು ಸಾಲು ಪೂರ. ಅಪಭ್ರಂಶ ಪುಣ್ಯಕ್ಕೆ ಇಲ್ಲಿ ಹೇಳಿದ ಅಡ್ಡಿ ಇಲ್ಲ. ಅಲ್ಲಿ ಹೇಳಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತುಂಟ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಆಚಾರ್ಯರು ಅವರೆಲ್ಲ ಒಂದು ಸಾಲು. ಪ್ರಧಾನ ಭೂಮಿಕೆಯಲ್ಲಿ ಕೌರವೇಶ್ವರ. ಕೇಳುವುದೇ ಬೇಡ, ಅವನೇ ನಿಜವಾಗ ಅವನ್ ನೋಡಿದ್ರೆ ಸಂತೋಷ ಆಗ್ಲೇಬೇಕು. ಅವನ್ ಪ್ರಸಂಗದಲ್ಲಿ ಕೆಲಸ ಇರ್ಲಿ ಇರ್ದೇ ಹೋಗ್ಲಿ, ಅವನೊಂದು ಭೂಮಿಕೆ. ಅನುಮಾನ ಚಕ್ರವರ್ತಿ ಅಲ್ವೇ? ಹೌದು. ಅವನು ಎಡಕ್ ಕರ್ಣ ಬಲಕ್ ಬೋನ. ಸರಿ, ನೋಡ್ಕೊಂಡು ಬಾ. ಎಲ್ಲಿ ಕರ್ಣ ಎಲ್ಲಿ ಬೋನ ಅಂತ ನೋಡ್ಕೊಂಡು ಬಾರ. ಕರ್ಣ ಬೋನ ಎಲ್ಲಿ ನೋಡ? ಎಡಕ್ಕೆ ಕರ್ಣ ಬಲಕ್ ಬೋನ. ಅದಲ್ವೋ, ಎಡದಲ್ಲಿ ಕರ್ಣ, ಬಲದಲ್ಲಿ ದುಶ್ಯಾಸನ. ತಮ್ಮ ದುಶ್ಮಾಶಾಸನ.
ದುಶ್ಯಾಸನ. ಅವರು ಹ್ಮ್ ಬಿಡಿ. ಅವ್ರನ್ನ ಬಿಡುದಾ? ಅಲ್ಲ ಹ. ಬಂದಿದ್ದಾರೆ ಬಿಡಿ. ಹ. ಅದು ಎಲ್ಲದಕ್ಕಿಂತ ಹ. ನಿಮಗೂ ಸಂತೋಷ ಆಗುವ ವಿಷಯ ಮತ್ತೊಂದು. ಹೌದೇನಾ? ಹೌದು. ಏನದು? ಕೌರವೇಶ್ವರನ ಹೆಂಡತಿ ಬಾಳಂತಿ ಬಂದಿದ್ದಾಳೆ. ಬಾಳಂತಿ ಎಲ್ಲ ದಿಬ್ಬಣಕ್ ಬರ್ತಾರೇನಾ? ನನಗೆಂತ ಗೊತ್ತು, ಮೊನ್ನೆ ಹೋಗಿ ಬಂದದ್ದು ನೀವು. ಸುಡಿ ಬರಲಿ. ಕೌರವೇಶ್ವರನ ಮಡದಿ ಭಾನುಮತಿ ಅದೇ ಮತ್ತೆ. ಬಾಳಂತಿ ಅಲ್ಲ ಬಂದಿದ್ದಾರೆ. ಆ. ಬಂದಂತವ್ರೆಲ್ಲರಿಗೂ ತುರ್ತು ಪರಿಸ್ಥಿತಿಗೆ ಪಡಿಬಿಡಾರ ಮಾಡಿ ಅದ್ರೊಳಗೆ ಅವರನ್ನು ನೆನೆಸಿಟ್ಟು ಬಿಡಾರದಲ್ಲಿ ನೆನೆಸ್ಬಿಟ್ಟೆ. ನೀರ್ ಹಾಕಿದ್ಯಾ? ಅಲ್ಲ. ನಿನಗೇನಾಯ್ತಾ? ಏನಾಯ್ತಾ ನಿನಗೆ? ಶಾಹಿಲಿ, ಅದು ಎಂತ ನೀವು ಕೈ ಬಿಟ್ಟು ಆಯ್ತಲ್ಲ, ಅದು ಯಾವ್ದು? ಹಲಾಯುಧ. ಕೈ ತಪ್ಪಾಯ್ತಲ್ಲ, ಯಾಕೆ ಹಿಡ್ಕೊಂಡದ್ನ? ಅದು ನಿಮಗೆ ಎತ್ತು ಕೊಡುವಂತ ಹರಸಾಹಸ ಪಟ್ಟೆ. ನೆಲ ತಪ್ಪಿಸ್ಲಿಕ್ಕಾಗ್ಲಿಲ್ಲ ನಿನ್ನಲ್ಲಿ. ಅಲ್ಲ ಒಡಿಯ, ನನಗೆ ಆಶ್ಚರ್ಯ. ಮತ್ತೆ ಏನು ಆಶ್ಚರ್ಯ? ಆ ರೀತಿಯದು ಭಾರ ಉಂಟು. ನೀವು ಮಾತ್ರ ಏನೂ ತೊಂದರೆ ಇಲ್ಲದೆ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರಲ್ಲ ನನ್ನ. ನನಗೆ ಈಗ ಸತ್ಯ ಅರ್ಥ ಆಯ್ತು. ಯಾವತ್ತೇ ಆಗಲಿ ಅವ್ರವ್ರದ್ದು ಅವ್ರಿಗೆ ಬಾರಲ್ಲ ಅಂತ ಇವತ್ತು ಗೊತ್ತಾಯ್ತು. ಹೆಗಲೇರಿಸಿ ನೀನ್ ಹೇಳಿದ್ದಲ್ಲ, ಹೆಗಲ ಮೇಲೆ ಅದು ಎಲ್ಲರಿಂದ ಆಗುದಲ್ವ? ಆಗುದಿಲ್ಲ. ಕೊಡಲಿ. ಆಗುದಿಲ್ಲ. ಹೀಗೆ ನೋಡಿ, ಒಳ್ಳೆ ಗಾಳಿ ಗಂಧ ಬಂದಾಗೆ. ಗಾಳಿಲಿ ಗಂಧ. ಹೆಗಲೇರಿಸಿ ಲೀಲಾಜಾಲವಾಗಿ. ಹೌದು. ಏಯ್, ಓ, ನೀ ಎಂತ ಹೇಳಿದೆ? ಅಲ್ಲ ದಿಬ್ಬಣ. ಬಹಳ ಸಂತೋಷವಾಯಿತು. ನಾನು ಹೇಳಿದ ಪ್ರಕಾರದಂತೆ ಹ. ಕೌರವೇಶ್ವರ ದಿಬ್ಬಣ ಸಹಿತ ಬಂದಿದ್ದಾನೆ. ಬಂದಿದ್ದು. ಅಷ್ಟೆಲ್ಲ ಜನ ಬಂದಿದ್ದಾನೆ ಅಂತ ಹೇಳಿದಲ್ಲ. ಹೌದು. ಈ ಮದುಮಗ ಬಂದಿದ್ದಾನೆ, ನೋಡಿದ್ಯಾ? ಅಯ್ಯೋ, ಮದುಮಗಿದ್ದ ಆಮೇಲೆ ಕಲಶಗನ್ನಡಿ ಎಲ್ಲವರು ಎಲ್ಲರೂ ಬಂದಿದ್ದಾರೆ. ಬಹಳ ಸಂತೋಷವಾಯಿತು. ಬಂದ ಅವರನ್ನ ಕಾಯಿಸುವುದು ಸರಿಯಲ್ಲ. ಮರ್ಯಾದಿತವಾಗಿ ಘನಸ್ಥಿತಿಯಿಂದ ಅವರನ್ನ ಕರೆದುಕೊಂಡು ಬರಬೇಕು. ಹೌದು, ಮರ್ಯಾದಿದ್ದವರು ಕರ್ಕ ಬರ್ಬೇಕು. ನಾವೇನಾದ್ರು ಮಾಡುವ ಬಿಡಿ. ಅಂದ್ರೆ ನಾವು ಅದು ಇಲ್ಲಿದ್ದವರು ಅಂತ ಹೇಳುದು. ನಮ್ಮ ಘನಸ್ಥಿತಿಯಲ್ಲಿ ಅವರಿಗೆ ಗೌರವ ಕೊಟ್ಟು ಕರೆದುಕೊಂಡು ಬರಬೇಕು. ತಡ ಮಾಡುವುದಲ್ಲ, ಹೇಳು ಹೋಗುವ. ಒಡಿಯ, ಏನು ಮಾತು ಅಂತ ಆಡ್ತೀರಿ? ಅವರು ಅಷ್ಟೆಲ್ಲ ಜನ ಇದ್ದಾರೆ. ಹೌದು. ಈಗ ನಾವಿಬ್ರೇ ಹೋದ್ರೆ ಏನಾಗುತ್ತೆ? ಹೌದಲ್ಲ, ಆನೆ ತಲೆ ಮೇಲೆ ನೊಣ ಕೂತಾಗ ಅಲ್ವಾ? ಜನ ಬೇಕು. ಒಂದು ಕೆಲಸ ಮಾಡುವ, ಜನ ಬೇಕು ಅಂದ್ರೆ ಅವ್ರನ್ನೆಲ್ಲ ಕರೆಯುವುದಕ್ಕಿಂತ ಬಳಗವನ್ನೇ ಕಟ್ಟಿಕೊಂಡ ಒಬ್ಬ ಇದ್ದಾನಲ್ಲ, ಅವನ ಕರಿ. ಅವನನ್ನ ಅವಾಗ ಹೋದವ ಯಾರ? ಅವ ಅಲ್ವೋ, ಇವನನ್ನು ಕರಿ. ಇವ ಹೆಚ್ಚು ಕಡಿಮೆ ಈಗ ಹೋಗ್ತಾ. ಯಾರ ಇವ? ನಿನಗೆ ಅರ್ಥ ಆಗುದಿಲ್ಲಪ್ಪ. ಅವನನ್ನು ಕರೆಯೋದು ಅರ್ಥ ಆಗ್ಲಿಲ್ವ ನಿನಗೆ? ಯಾರು? ನಿನಗೆ ನೀ ಎಂತ ಹೇಳುದ? ಆ ಕರಿಯನನ್ನು ಕರೆಯೋ. ಓ, ಕುಪ್ಪನ್ ತಮ್ಮ ಅಷ್ಟೇ ಹೇಳಿ ನೀವು. ನನ್ನ ತಮ್ಮನ ಕರಿ ಅಂದ್ರೆ ಕುಪ್ಪನ ತಮ್ಮ ಅಂತ ಹೇಳಿ ಸತ್ತಲ್ಲ. ಹೌದೇನೋ? ನನ್ನ ತಮ್ಮ ಕೃಷ್ಣನನ್ನು ಕರಿ ಅಂತ ಹೇಳಿದ್ದು ಅಂದ್ರೆ ಕುಪ್ಪು ನಾನು ಅಂತ ಹೇಳಿದ ನೀನು.